ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ದಾಳಿಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ ಅಮೆರಿಕ. ಎಲ್ಲೆಲ್ಲಿ ಬಹುಮಹಡಿಯ ಕಟ್ಟಡಗಳಿದೆ, ಎಲ್ಲೆಲ್ಲಿ ಐಟಿ-ಬಿಟಿ ಕಂಪನಿಗಳಿದೆ ಅಥವಾ ಜನಸಂದಣಿ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅದರ ಮೇಲೆ ಅಮೆರಿಕ ದಾಳಿ ಮಾಡ್ತಿದೆ. ಅದರಲ್ಲಿ ಖಾರ್ಗ್ ದ್ವೀಪ ಹೊರತಾಗಿಲ್ಲ. ಇರಾನ್ ಮಿಲಿಟರಿ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ನಡೆಸಿದೆ. 90ಕ್ಕೂ ಹೆಚ್ಚು ಮಿಲಿಟರಿ ಕೇಂದ್ರವನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ಖಾರ್ಗ್ ದ್ವೀಪ ಸೇರಿದಂತೆ ಹಲವು ಕಡೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿರೋದು. ಖಾರ್ಗ್ ದ್ವೀಪ ಹಲವಾರು ಸಂದಣಿಯನ್ನ ಹೊಂದಿರುವಂತಹ ಬಹು ಕಟ್ಟಡಗಳನ್ನ ಹೊಂದಿರುವಂತಹ ದ್ವೀಪ. ಅಲ್ಲೇನಾದರೂ ನಾಶ ಮಾಡಿದ್ರೆ ಬಹಳ ಮುಖ್ಯವಾಗಿ ತೈಲ ನಿಕ್ಷೇಪಗಳನ್ನ ಹೊಂದಿರುವಂಥ ಜಾಗ ಅದು. ಹಾಗಾಗಿ ಈ ಹಿಂದೆ ಕೂಡ ಖಾರ್ಗ್ ದ್ವೀಪದ ಮೇಲೆ ಯುದ್ಧವನ್ನ ಸಾರಿದ ಅಮೆರಿಕ ನಾವು ತೈಲ ನಿಕ್ಷೇಪಗಳನ್ನ ಗುರಿಯಾಗಿ ಇಟ್ಟುಕೊಂಡಿಲ್ಲ ಅನ್ನೋದನ್ನ ಖಾತ್ರಿಪಡಿಸಿತ್ತು. ಬಟ್ ಈಗ ಮತ್ತೊಮ್ಮೆ ಖಾರ್ಗ್ ದ್ವೀಪದ ಮೇಲೆ ಯುದ್ಧ ಸಾರ್ತಾ ಇದೆ. ಈ ಯುದ್ಧ ಹಲವಾರು ಸಾವು ನೋವುಗಳಿಗೂ ಕಾರಣವಾಗ್ತಾ ಇದೆ. ಸದ್ಯ ಏನು ಮಾಡ್ತಿದೆ ಅಂದರೆ ಇನ್ನಷ್ಟು ಭಯವನ್ನ ಹುಟ್ಟಿಸುವ ಸಲುವಾಗಿ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಂಚ್ಕೊಳ್ತಾ ಇದೆ. 90ಕ್ಕೂ ಹೆಚ್ಚು ಮಿಲಿಟರಿ ಕೇಂದ್ರವನ್ನ ಗುರಿಯಾಗಿಸ್ಕೊಳ್ತಾ ಇದೆ. ಒಟ್ನಲ್ಲಿ ಯುದ್ಧದ ಭೀಕರತೆ ಹೆಚ್ಚು ಮಾಡೋದ್ರ ಮೂಲಕ ಮಿಲಿಟರಿ ಪರಡೆ ಶರಣಾಗಬೇಕು, ಇಡೀ ದೇಶವೇ ತಮ್ಮ ಕಪಿಮುಷ್ಟಿಯಲ್ಲಿರಬೇಕು ಅಂತ ಡಿಸೈಡ್ ಆದಂತೆ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಇಸ್ರೇಲ್ ಜಸ್ಟ್ ಪಾತ್ರಧಾರಿಯಷ್ಟೇ ಅನ್ನುವಂತೆ ಕಾಣಿಸ್ತಾ ಇದೆ. ನೇರ ಯುದ್ಧಕ್ಕೆ ನಿಂತಿರೋದು ಅಮೆರಿಕ ಅನ್ನೋದು ಸ್ಪಷ್ಟ ಸಂದೇಶ. ಯಾಕಂದ್ರೆ ಸುತ್ತಮುತ್ತ ಇರುವಂತಹ ಇಸ್ಲಾಮಿಕ್ ಕಂಟ್ರಿಗಳ ಪೈಕಿ ಬಹಳ ಕಷ್ಟಪಟ್ಟು ಮೇಲೆದ್ದಂತಹ ಪುಟ್ಟ ರಾಷ್ಟ್ರ ಅಂದರೆ ಇಸ್ರೇಲ್. ಪದೇ ಪದೇ ಸಮಸ್ಯೆಗಳ ಸರಮಾಲೆಯೇ ಕೊಡ್ತಾ ಇದ್ರು ಕೂಡ ಅದನ್ನು ಎದುರಿಸುತ್ತಾ ಅಮೆರಿಕದ ಪರವಾಗಿ ಅಥವಾ ಅಮೆರಿಕಕ್ಕೂ ಕೂಡ ಸೆಡ್ಡು ಹೊಡೆಯುವಂಥ ರಾಷ್ಟ್ರ ಅಂದರೆ ಅದು ಇಸ್ರೇಲ್. ಇದನ್ನೆಲ್ಲ ನೋಡಿಕೊಂಡೇ ಅಮೆರಿಕ ಈಗ ಇರಾನನ್ನು ಇದೇ ಹೊತ್ತಿನಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ರೆ, ತಮ್ಮ ಆಡಳಿತ ಅಧಿಕಾರವನ್ನು ಇರಾನ್ನ ಮೇಲೆ ಹೇರಿದ್ರೆ ಎಲ್ಲ ವರ್ಕೌಟ್ ಆಗತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಜಸ್ಟ್ ಒಂದು ದಾಳ ಅಷ್ಟೇ ಇಸ್ರೇಲ್ ಅನ್ನೋದು ಕೂಡ ಗೊತ್ತಿದೆ. ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಎಲ್ಲೆಲ್ಲಿ ತೈಲ ನಿಕ್ಷೇಪಗಳು ಅಥವಾ ನ್ಯೂಕ್ಲಿಯರ್ ಕೆಲವೊಂದಷ್ಟು ಅಣ್ವಸ್ತ್ರದ ಜಾಗಗಳಿದೆ ಅದನ್ನು ಗುರುತಿಸಿಕೊಂಡು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದೆ. ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದ ಆರ್ಥಿಕ ಹೊಡೆತವನ್ನು ಕೂಡ ಅಮೆರಿಕ ಬರೆಸ್ಕೊಂಡಿದೆ. ಅಂದರೆ ಇರಾನ್ನಲ್ಲಿ ಫಾರ್ ಎಕ್ಸಾಂಪಲ್ಗೆ ಲಕ್ಷಾಂತರ ರೂಪಾಯಿ ಮಿಸೈಲು ಬ್ಯಾಲಿಸ್ಟಿಕ್ ಉಡಾವಣೆ ಮಾಡಿದರೆ ಅದರ ದುಪ್ಪಟ್ಟು ಅಮೆರಿಕ ಇನ್ವೆಸ್ಟ್ ಮಾಡ್ತಾ ಇದೆ. ಎಲ್ಲವೂ ಕೂಡ ಸಮಸ್ಯೆ ಮುಂದುವರೆದು ಇನ್ನಷ್ಟು ದಿನಗಳ ಕಾಲ ಕೆಲವೊಂದಷ್ಟು ದ್ವೀಪಗಳ ಮೇಲೋ ಅಥವಾ ತೈಲ ನಿಕ್ಷೇಪಗಳ ಮೇಲೋ ಗುರಿಯಾಗಿಸ್ಕೊಂಡು ಯುದ್ಧ ಮಾಡುವ ಸಾಧ್ಯತೆ ದಟ್ಟವಾಗಿದೆ.